ಸಿದ್ದರಾಮಯ್ಯ ಅವರಿಂದ ಆಕರ್ಷಿತರಾಗಿ ನೀವು ಪೊಲಿಟಿಕಲ್ಗೆ ಎಂಟ್ರಿ ಕೊಟ್ರಿ ಅಂತ ಹೇಳ್ತಾ ಇದ್ದೀರಾ. ಸೊ ಮೊದಲು MLCಗೆ ಬಹಳಷ್ಟು ಪ್ರಯತ್ನವನ್ನು ಪಡ್ತೀರಾ. ಆ ಒಂದು ಸೆಣಸಾಟ ಹೇಗಿತ್ತು? ನಾನು ಹೇಳಿದೆ ಸಿದ್ದರಾಮಯ್ಯ ಸಾಹೇಬ್ರಿಗೆ, ನಾನು MLC ಆಗಬೇಕು ಅಂತ ಹೇಳಿದೆ. ಸಿದ್ದರಾಮಯ್ಯ ಸಾಹೇಬರು ನೋಡಪ್ಪ, ಈಗ ಸೀಟ್ ಸಿಗ್ತಾ ಇಲ್ಲ ನಿನಗೆ, ಮುಂದಕ್ಕೆ ಪ್ರಯತ್ನ ಮಾಡೋಣ ಬಿಡು ಅಂತ ಹೇಳಿದ್ರು. ಆದರೆ ನನಗೆ ಭಾಳಷ್ಟು ಕ್ಲೋಸ್ ಆಗ ಯಾರು, ನಮ್ಮ ಶಿವರಾಜ್ ತಂಗಡಿಯವರು, ನರೇಂದ್ರ ಸ್ವಾಮಿಯವರು, ವೆಂಕಟರಮಣಪ್ಪವರು, ಗೂಳಿಹಟ್ಟಿ ಶೇಖರು, ನಮ್ಮ ಸುಧಾಕರ್ ಅಣ್ಣ ಮಿನಿಸ್ಟ್ರಿ ಇದಾರಲ್ಲ ಈಗ, ಇವರು ಭಾಳ ಫ್ರೆಂಡ್ಸ್ ಅವ್ರಿಗೆಲ್ಲ. ನಮ್ಮ ಮನೆಗೆ ಬಂದು ಹೋಗುವಂಥವ್ರು. ಅವರು ಇಂಡಿಪೆಂಡೆಂಟ್ MLS ಆಗ. ಅವ್ರು ಹೇಳಿದ್ರು, ಇಲ್ಲ ಕೊಟ್ಟಿಲ್ಲ ನನ್ನ ಪರವಾಗಿಲ್ಲ, ನಾವು ನಿನ್ನ ಗೆಲ್ಲಿಸ್ತೀವಿ, ನೀನು ಕಂಟೆಸ್ಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೈಯೆಸ್ಟ್ ವೋಟ್ ಕೊಡಿಸಿ ನಾನು ಗೆಲ್ಲಿಸಿದ್ರು. ನಾನು ಗೆದ್ದು ನಾನು ಒಂದು ವಾರಕ್ಕೇ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಬಿಟ್ಟೆ. ಮತ್ತು ನಾನು ನೀವು ಪೊಲಿಟಿಕಲಿಗೆ ಎಂಟ್ರಿ ಆದಾಗ ತಂದೆಯವ್ರ ಸಪೋರ್ಟ್ ಹೇಗಿತ್ತು? ನನ್ನ ತಂದೆಗೆ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ. ನನ್ನ ತಂದೆಗೆ ಏನು ಅಂದರೆ, ನಾನು ರಾಜಕಾರಣ ಮಾಡಿ ಎಲ್ಲಿ ನಾನು ಬಿಸ್ನೆಸ್ ಬಿಟ್ಬಿಡ್ತೀನೋ, ಎಲ್ಲಿ ನಾವು ಒಂದು ದೊಡ್ಡ ನಮ್ಮದೊಂಥರ ಜಮೀನ್ದಾರರು, ಭಾಳಷ್ಟು ಆಸ್ತಿ ಎಲ್ಲ ಹೇಳ್ತಾರೆ, ರಾಜಕಾರಣಕ್ಕೆ ಹೋದರೆ ಇರೋ ಆಸ್ತಿಗಳೆಲ್ಲ ಕಳ್ಕೊಬಿಡ್ತಾರೆ ಅಂತ ಸ್ವಲ್ಪ ಭಯ ಇತ್ತು. ಅದಕ್ಕೆ ನಮ್ಮ ತಾಯಿಗೆ ಭಯ ಇತ್ತು. ಅದಾದಮೇಲೆ ನಾನು ಸಿದ್ದರಾಮಯ್ಯ ಸಾಹೇಬರು ನನ್ನ ಜೊತೆಗೆ ಸೇರ್ಕೊಂಡ್ಮೇಲೆ 2 ತಿಂಗಳಲ್ಲೇ ನಮ್ಮ ತಂದೆಯವರು ಆಕ್ಸಿಡೆಂಟಲ್ಲಿ ತೀರ್ಕೊಬಿಟ್ರು ಪಾಪ. 17 ವರ್ಷ ಆಯಿತು. ನಮ್ಮ ತಂದೆಯವರು ರೋಡ್ ಕ್ರಾಸ್ ಮಾಡ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಬಂದು 2 ವೀಲರಲ್ಲಿ ಆಕ್ಸಿಡೆಂಟಾಗಿ ನಮ್ಮ ತಂದೆ ತೀರ್ಕೊಬಿಟ್ರು. ನಮ್ಮ ತಂದೆ ನನಗೆ ಒಂಥರ ದೇವ್ರ ಥರ, ನನಗೆ ಈಸ್ ಅ ರೋಲ್ ಮಾಡೆಲ್. ಸೊ ಆದ್ದರಿಂದ ನಮ್ಮ ತಂದೆ ಆಶೀರ್ವಾದ ಯಾವತ್ತೂ ಇದೆ, ಇವತ್ತುವರೆಗೂ.